So coming to what are the skills required, right? ಏನೆಲ್ಲ skills ಬೇಕಾಗ್ತದೆ in a tester, right? who is a good tester ಅಂತ ನೋಡಿ. ಸೊ ಆಕ್ಚುಲಿ ಹೌ ಡು ಯು ಟೆಸ್ಟ್? ಈಗ ನಾನು ನಿಮಗೆ ಒಂದು ಈ ವೆಬ್ಸೈಟ್ ಅನ್ನ ಟೆಸ್ಟ್ ಮಾಡಲಿಕ್ಕೆ ಹೇಳಿದರೆ, ರೈಟ್, ಈ ವೆಬ್ಸೈಟ್ Amazon.in ಅಥವಾ Flipkart.in ಅನ್ನು ಟೆಸ್ಟ್ ಮಾಡಿ ಸರಿ ವರ್ಕ್ ಆಗ್ತಿದೆಯಾ ಅಂತ ಹೇಳಿದ್ರೆ, ಹೌ ವಿಲ್ ಯು ಟೆಸ್ಟ್? ಯು ವಿಲ್ ಟೆಸ್ಟ್ ಈಚ್ ಲಿಂಕ್ ಅನ್ನ ಕ್ಲಿಕ್ ಮಾಡ್ತಾ ಹೋಗ್ತೀರಿ, ರೈಟ್, ಎಲ್ಲದು ವರ್ಕ್ ಆಗ್ತಾ ಇದೆಯಾ ಅಂತ, ರೈಟ್. ಇಂಡಿವಿಜುವಲ್ ಇಷ್ಟು ಇಮೇಜಸ್ ಇದೆ, ಯು ಟೆಸ್ಟ್ ಈಚ್. ಇದು ಒಂದು ಮಾಡಿದ್ರೆ ಆಗೋದಿಲ್ಲ, ರೈಟ್. ಎವ್ರಿಥಿಂಗ್ ಯು ನೀಡ್ ಟು ಮೇಕ್ ಶೋರ್ ಇಟ್ಸ್ ವರ್ಕಿಂಗ್. ದೆನ್ ವಾಟ್ ಎಲ್ಸ್ ವಿಲ್ ಯು ಟೆಸ್ಟ್? ಯು ವಿಲ್ ಟೆಸ್ಟ್ ಇಫ್ ದಿಸ್ ವೆಬ್ಸೈಟ್ ಲೋಡ್ಸ್ ಇನ್ ಬೇರೆ ಬೇರೆ ಬ್ರೌಸರ್ಸ್ ಅಲ್ಲಿ, ರೈಟ್. ನಾನು ಕ್ರೋಮ್ ಬ್ರೌಸರ್ ಯೂಸ್ ಮಾಡ್ತಿದ್ದೇನೆ, ರೈಟ್. ಯು ಮೈಟ್ ಬಿ ಯೂಸಿಂಗ್ ಫೈರ್ಫಾಕ್ಸ್, ಆರ್ ಯು ಮೈಟ್ ಬಿ ಯೂಸಿಂಗ್ ವಿಂಡೋಸ್ ಲ್ಯಾಪ್ಟಾಪ್ ಅಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಯೂಸ್ ಮಾಡ್ತೀನಿ. ಸೊ ಯು ಶುಡ್ ಬಿ ಕ್ಯೂರಿಯಸ್ ಟು ಚೆಕ್ ಬೇರೆ ಬೇರೆ ತರ ಹೇಗೆ ನಾನು ಇದನ್ನ ಟೆಸ್ಟ್ ಮಾಡಬಹುದು. ಈ ವೆಬ್ಸೈಟ್ ಅನ್ನ ಹೋಗಿ ಮೊಬೈಲ್ ಅಲ್ಲಿ ಹೋಗಿ ಓಪನ್ ಮಾಡ್ತೀವಿ, ಸೇಮ್ ವೆಬ್ಸೈಟ್ ಅನ್ನ ಹೋಗಿ ಮೊಬೈಲ್ ಅಲ್ಲಿ ನಿಮ್ಮ ಬ್ರೌಸರ್, ನಿಮ್ಮ ಮೊಬೈಲ್ ಅಲ್ಲಿ ಕೂಡ ಬೇರೆ ಬೇರೆ ತರಹದ ಬ್ರೌಸರ್ ಇದೆಯಲ್ಲ. ಒಂದು ಡಿಫಾಲ್ಟ್ ಬ್ರೌಸರ್ ಇದೆ, ಇನ್ನೊಂದು ಕ್ರೋಮ್ ಬ್ರೌಸರ್ ಇದೆ, ರೈಟ್. ನಿಮ್ಮ ರೆಡ್ಮಿ ಯೂಸ್ ಮಾಡ್ತಿದ್ರೆ ಅವರ ಡಿಫಾಲ್ಟ್ ಬ್ರೌಸರ್ ಬೇರೆ ಇರ್ತದೆ, ರೈಟ್. ಸ್ಯಾಮ್ಸಂಗ್ ಯೂಸ್ ಮಾಡ್ತಿದ್ರೆ ಅವರ ಡಿಫಾಲ್ಟ್ ಬ್ರೌಸರ್ ಬೇರೆ ಇರ್ತದೆ. ಸೊ ಯು ಗೋ ಅಂಡ್ ಚೆಕ್ ಇನ್ ಈಚ್ ಅಂಡ್ ಎವ್ರಿ ಬ್ರೌಸರ್, ರೈಟ್. ಹೇಗೆ ಚೆಕ್ ಮಾಡ್ತೀರಿ? ಈಗ ಬ್ರೌಸರ್ ಇದು ಆಕ್ಚುಲಿ ಇಫ್ ಯು ಗೋ ಹಿಯರ್, ರೈಟ್, ಯು ಕ್ಯಾನ್ ಟ್ರಿಗರ್ ದ್ಯಾಟ್ ಇನ್ ಹಿಯರ್, ರೈಟ್. ಅಲ್ಲಿ 3 ಡಾಟ್ಸ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೋರ್ ಟೂಲ್ಸ್ ಇದೆ ನೋಡಿ, ಅಲ್ಲಿ ಡೆವಲಪರ್ ಟೂಲ್ಸ್ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು, ರೈಟ್, ಲ್ಯಾಪ್ಟಾಪ್ಸ್ ಬಿಟ್ ಸ್ಲೋ, ರೈಟ್. ದಿಸ್ ಇಸ್ ಅ ಮೊಬೈಲ್ ಲುಕ್, ಹೇಗೆ ಕಾಣಿಸ್ತದೆ ಅಂತ, ಆಯ್ತಾ. ಮೊಬೈಲ್ ಅಲ್ಲಿ ಇಲ್ಲಿ ಒಂದು ಇಮೇಜ್ ಇದೆಯಲ್ಲ, ಇಲ್ಲಿ ಇಫ್ ಯು ಡೂ ದಿಸ್ ಇಟ್ ವಿಲ್ ಶೋ ಅ ವೆಬ್ ವ್ಯೂ, ಆಯ್ತಾ. ಇಲ್ಲಿ ಟಾಪ್ ಲೆಫ್ಟ್ ಅಲ್ಲಿ ಇಫ್ ಐ ಕ್ಲಿಕ್ ಆನ್ ದಿಸ್ ಇಟ್ ವಿಲ್ ಶೋ ಅ ಮೊಬೈಲ್ ವ್ಯೂ, ರೈಟ್. ಮೊಬೈಲ್ ಅಲ್ಲಿ ಹೇಗೆ ಕಾಣಿಸ್ತದೆ ಅಂತ ತೋರಿಸ್ತೀವಿ. ಸೊ ದಿಸ್ ಸೇಮ್ ಥಿಂಗ್ ಐ ವಿಲ್ ಡೂ ಇಟ್ ವಿತ್ ಫ್ಲಿಪ್ಕಾರ್ಟ್, ಆಯ್ತಾ. ಅಲ್ಲಿ 3 ಡಾಟ್ಸ್ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಮೋರ್ ಟೂಲ್ಸ್ ಅಲ್ಲಿ ಹೋಗಿ ನಾನು ಡೆವಲಪರ್ ಟೂಲ್ಸ್ ಅಂತ ಕೊಡ್ತೀನಿ. ಓಕೆ, ದಿಸ್ ಇಸ್ ಫಾರ್ ಡೆವಲಪರ್ಸ್ ಆಕ್ಚುಲಿ, ಬಟ್ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ಪುಟ್ಟಿಂಗ್ ದಿಸ್. ನೋಡಿ ಮೊಬೈಲ್ ಅಲ್ಲಿ ಹೇಗೆ ಕಾಣಿಸ್ತದೆ, ದಿಸ್ ರಿಅರೇಂಜ್ಡ್, ರೈಟ್. ನಾನು ಇದನ್ನ ವೆಬ್ ಅಲ್ಲಿ ಹೇಗೆ ಕಾಣಿಸ್ತದೆ, ದೊಡ್ಡ ಸ್ಕ್ರೀನ್ ಅಲ್ಲಿ ಹೇಗೆ ಕಾಣಿಸ್ತದೆ, ಇಷ್ಟು ದೊಡ್ಡದಾಗಿ ಕಾಣಿಸ್ತದಲ್ಲ. ಸೊ ಅದನ್ನು ನಾನು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಯು ಸಿ ದಿಸ್ ರಿಅರೇಂಜಸ್ ಇಟ್. ಸೊ ಮೊಬೈಲ್ ಅಲ್ಲಿ, ರೈಟ್, ಇಟ್ ರಿಅರೇಂಜಸ್ ಟು ಪ್ರಾಪರ್ ಥಿಂಗ್, ರೈಟ್. ಹಾಗೇನೆ ಇಲ್ಲಿ ಯು ಹ್ಯಾವ್ ಡಿಫ್ರೆಂಟ್ ಫೋನ್ಸ್ ಅಲ್ಲಿ ಹೇಗೆ ಕಾಣಿಸ್ತದೆ ಅಂತಾನು ಟೆಸ್ಟ್ ಮಾಡಿ, ರೈಟ್. ಈ ಫೋನ್ ಅಲ್ಲಿ ಹೇಗೆ ಕಾಣಿಸ್ತದೆ, ರೈಟ್. ಈ ಫೋನ್ ಅಲ್ಲಿ ಹೇಗೆ. ಸೊ ಯು ಶುಡ್ ಬಿ ವಾಟ್ ಯು ಶುಡ್ ಹ್ಯಾವ್, ಯು ಶುಡ್ ಬಿ ಕ್ಯೂರಿಯಸ್ ಅಂಡ್ ಯು ಶುಡ್ ಕ್ವಶನ್ ಎವ್ರಿಥಿಂಗ್, ರೈಟ್. ಯು ಶುಡ್ ಕ್ವಶನ್ ಲೈಕ್, ಓಕೆ, ಇಲ್ಲಿ ಹೇಗೆ ಕಾಣಿಸ್ತದೆ, ಟ್ಯಾಬ್ ಅಲ್ಲಿ ಹೇಗೆ ಕಾಣಿಸ್ತದೆ. ಯು ಕ್ಯಾನ್ ಡೂ ಗೋ ಅಂಡ್ ಚೆಕ್ ಇನ್ ಮ್ಯಾನ್ಯುವಲಿ, ಬಟ್ ನಿಮ್ಮ ಹತ್ರ ಇಷ್ಟೆಲ್ಲ ಫೋನ್ಸ್ ಇಲ್ಲದೆ ಇರೋದ್ರಿಂದ ಯು ಹ್ಯಾವ್ ದಿಸ್ ಆಪ್ಷನ್, ರೈಟ್. ಯು ಗೋ ಅಂಡ್ ಚೆಕ್ ಐಫೋನ್ ಅಲ್ಲಿ ಹೇಗೆ ಕಾಣಿಸ್ತದೆ. ಸೊ ಯು ಆರ್ ಮೇಕಿಂಗ್ ಶ್ಯೂರ್, ಓಕೆ, ದ ಲುಕ್ ಅಂಡ್ ಫೀಲ್ ಇಸ್ ಸ್ಟಿಲ್ ದ ಸೇಮ್. ಓಕೆ, ಸೊ ದಟ್ ಈಸ್ ದ ಐಡಿಯಾ ಆಫ್ ಮ್ಯಾನ್ಯುವಲ್ ಟೆಸ್ಟಿಂಗ್. ಹೇಗೆ ಹೌ ಯು ಶುಡ್ ಸಿ ಅಂತ, ರೈಟ್. ನೀವು ಇಂಟರ್ವ್ಯೂ ಅಲ್ಲಿ ಹೋದ್ರೆ ದೇ ಲಾಸ್ಕ್ ಯು, ರೈಟ್, ವಾಟ್ ಆರ್ ದ ಡಿಫರೆಂಟ್ ವೇಸ್ ಯು ಕ್ಯಾನ್ ಟೆಸ್ಟ್ ಅ ವೆಬ್ಸೈಟ್ ಅಂತ. ದಟ್ ವುಡ್ ಬಿ ಅ ರೆಗ್ಯುಲರ್ ಕ್ವಶನ್, ರೈಟ್. ಫ್ರೆಶರ್ ಲೆವೆಲ್, ಎಂಟ್ರಿ ಲೆವೆಲ್ ಹೋದ್ರೆ. ಸೊ ಒಂದು ದಿಸ್ ಇಂಪಾರ್ಟೆಂಟ್ ಒನ್, ರೈಟ್, ಯು ಟೆಸ್ಟ್ ಇನ್ ಡಿಫರೆಂಟ್ ಬ್ರೌಸರ್ಸ್. ಇದಕ್ಕೆ ಟೆಕ್ನಿಕಲ್ ಟರ್ಮ್ ಏನಂತಾರೆ ಅಂದ್ರೆ ಕ್ರಾಸ್ ಬ್ರೌಸರ್ ಟೆಸ್ಟಿಂಗ್ ಅಂತ. ಸೊ ಯು ಆರ್ ಟೆಸ್ಟಿಂಗ್ ಇನ್ ಡಿಫರೆಂಟ್ ಬ್ರೌಸರ್ಸ್. ನಾನು ಇಲ್ಲಿ ಕ್ರೋಮ್ ಅಲ್ಲಿ ಟೆಸ್ಟ್ ಮಾಡ್ತಾ ಇರೋದು, ಹಾಗೆ ಬೇರೆ ಬೇರೆ ಬ್ರೌಸರ್ಸ್ ಇದೆ, ಅದರಲ್ಲಿ ಟೆಸ್ಟ್ ಮಾಡಿ. ಇನ್ನು ವಾಟ್ ಎಲ್ಸ್ ಕ್ಯಾನ್ ಯು ಚೆಕ್ ಟೆಸ್ಟಿಂಗ್ ಅಲ್ಲಿ? ಯು ಕ್ಯಾನ್ ಚೆಕ್ ಇಫ್ ದಿಸ್ ಇಸ್ ಸೆಕ್ಯೂರ್, ರೈಟ್. ಇಲ್ಲಿ ನೋಡಿದ್ರಲ್ಲ, ದಿಸ್ ಇಸ್ ಕಾಲ್ಡ್ ಸೆಕ್ಯೂರಿಟಿ ಟೆಸ್ಟಿಂಗ್. ಅಂಡ್ ಜಸ್ಟ್ ಎಕ್ಸ್ಪೋಸಿಂಗ್ ಯು ಟು ಡಿಫರೆಂಟ್ ಥಿಂಗ್ಸ್. ಕನೆಕ್ಷನ್ ಇಸ್ ಸೆಕ್ಯೂರ್ ಅಂತ. ಸೊ ಕೆಲವು ವೆಬ್ಸೈಟ್ಸ್ ಇಫ್ ಯು ನೋಟಿಸ್, ರೈಟ್, HTTPS ಇರೋದಿಲ್ಲ. ಸೊ ಆವಾಗ ಇಲ್ಲಿ ಒಂದು ಕ್ರಾಸ್ ಮಾರ್ಕ್ ಬರ್ತದೆ, ಓಕೆ. ಸೊ ದಟ್ ಈಸ್ ಕಾಲ್ಡ್, ಇಟ್ಸ್ ದ ವೆಬ್ಸೈಟ್ ಇಸ್ ನಾಟ್ ಸೆಕ್ಯೂರ್. ಅಂದ್ರೆ ನಿಮ್ಮ ಪೇಮೆಂಟ್ ಎಲ್ಲ ಮಾಡುವಾಗ ಯು ಟು ಬಿ ಕೇರ್ಫುಲ್, someone can hack it. So other things are fine, HTTPS side. So that is one way, right. ನೆಕ್ಸ್ಟ್ ದಟ್ ಇಸ್ ದ ಪಾರ್ಟ್ ಆಫ್ ಥಿಂಕ್ ಔಟ್ಸೈಡ್ ದ ಬಾಕ್ಸ್, ರೈಟ್. ಏನೆಲ್ಲ ನಾನು ಹೇಗೆ ಈ ವೆಬ್ಸೈಟ್ ಅನ್ನ ಟೆಸ್ಟ್ ಮಾಡ್ಬೋದು, ರೈಟ್. ಜನರು ಬಂದು ಈ ವೆಬ್ಸೈಟ್ ಅನ್ನು ಹೇಗೆ ಹ್ಯಾಕ್ ಮಾಡ್ಬೋದು, ರೈಟ್. ಸೊ ಆಲ್ ದೋಸ್ ಥಿಂಗ್ಸ್ ಕಮ್ಸ್ ಇನ್ ಟು this testing, okay. So you have to think outside the box, right, and you should have a good understanding. ಈಗ ನಾನು ನಿಮಗೆ ಟೆಸ್ಟ್ ಮಾಡ್ಲಿಕ್ಕೆ ಹೇಳಿದ್ರೆ, ವಾಟ್ ಇಸ್ ದ ಒನ್ ಥಿಂಗ್ ಯು ಶುಡ್ ನೋ? ಯು ಶುಡ್ ನೋ ಹೌ ಫ್ಲಿಪ್ಕಾರ್ಟ್ ವರ್ಕ್ಸ್, ರೈಟ್. ನಿಮಗೆ ಈ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗ್ತದೆ ಅಂತ ಒಂದು ಗೊತ್ತಿರಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಯು ಶುಡ್ ಹ್ಯಾವ್ ಅ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಹೋಲ್ ಅಪ್ಲಿಕೇಶನ್. ಅದಕ್ಕೋಸ್ಕರ ವಾಟ್ ಹ್ಯಾಪನ್ಸ್ ಇಸ್, ಈ ಟೆಸ್ಟರ್ಸ್ ಇರ್ತಾರಲ್ಲ, ನೀವು ಟೆಸ್ಟಿಂಗ್ ಲೆವೆಲ್ಗೆ ಆಸ್ ಅ ಮ್ಯಾನ್ಯುವಲ್ ಟೆಸ್ಟ್ ಎಂಟರ್ ಆದರೆ, ಸಮ್ ಡೊಮೈನ್, ನೀವು ಬ್ಯಾಂಕಿಂಗ್ ಡೊಮೈನ್ ಅಲ್ಲಿ ಆಸ್ ಎ ಟೆಸ್ಟರ್ ಜಾಯಿನ್ ಆದರೆ, ಓವರ್ ಟೈಮ್, ರೈಟ್, ಓವರ್ ಟೈಮ್, ಆಫ್ಟರ್ 3 to 4 years of experience, people move towards business analyst role. ಯಾಕೆ? ದೇ ನೋ ಹೌ ದ ಥಿಂಗ್ಸ್ ವರ್ಕ್,
ರೈಟ್. ಯು ಹ್ಯಾವ್ ಅ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹೌ ದ ಅಪ್ಲಿಕೇಶನ್ ವರ್ಕ್ಸ್, ಎಂಡ್ ಟು ಎಂಡ್ ಗೊತ್ತಿರ್ತದೆ. ಓಕೆ, ಈ ಥರ ಕಾಣಿಸ್ಬೇಕು ವೆಬ್ಸೈಟ್, ಈ ಥರ ಫಂಕ್ಷನಾಲಿಟೀಸ್ ಇರ್ತದೆ, ರೈಟ್. ಸೊ ಅದಕ್ಕೋಸ್ಕರ ಅವರು ದೇ ಟ್ರಾನ್ಸಿಷನ್ ಇಂಟು ಮ್ಯಾನೇಜರ್ಸ್. ನಾವು ನಿನ್ನೆ ನೋಡಿದ ಹಾಗೆ ಮ್ಯಾನೇಜರ್ಸ್ ಇದೆ, ಆರ್ಕಿಟೆಕ್ಟ್ಸ್ ಎಲ್ಲ ಡೆವಲಪರಿಗೆ ಬರ್ತದೆ. ಬಟ್ ಯು ಕ್ಯಾನ್ ಬಿಕಮ್ ಬಿಸ್ನೆಸ್ ಅನಾಲಿಸ್ಟ್ ಥ್ರೂ ದಿಸ್ ರೂಟ್, ರೈಟ್. ಬಿಸ್ನೆಸ್ ಅನಾಲಿಸ್ಟ್ ರೋಲ್ ಅಂದರೆ ಯು ನೋ ಹೌ ಥಿಂಗ್ಸ್ ವರ್ಕ್ ಇಂಟರ್ನಲಿ. ಸೊ ದಿಸ್ ವರ್ಕ್ಸ್ ಇನ್ ಬ್ಯಾಂಕಿಂಗ್ ಮತ್ತು ಫಿನಾನ್ಷಿಯಲ್ ಇನ್ಶೂರೆನ್ಸ್. ಆ ಡೊಮೇನಲ್ಲಿ ನಿಮ್ಮ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗ್ತದೆ ಅಂತ ಗೊತ್ತಿರೋದು ತುಂಬ ಕಡಿಮೆ ಇತ್ತು. ಆ್ಯಂಡ್ ಇಟ್ ಟೇಕ್ಸ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ದೋಸ್ ಥಿಂಗ್ಸ್. ಅದು ಎಲ್ಲಿ ಬರ್ದಿರೋದಿಲ್ಲ ಹೆಚ್ಚಾಗಿ. ಸೊ ಆಸ್ ಅ ಟೆಸ್ಟರ್ ನೀವು, ಬಿಕಾಸ್ ಯು ಆರ್ ವರ್ಕಿಂಗ್ ಡೇ ಇನ್ ಆ್ಯಂಡ್ ಡೇ ಔಟ್ ಆನ್ ದಿಸ್, ಯು ವುಡ್ ನೋ ಕ್ಲಿಯರ್ಲಿ, ರೈಟ್. ಡೆವಲಪರ್ಸಿಗೂ ಅಷ್ಟು ಗೊತ್ತಿರೋದಿಲ್ಲ ಹೇಗೆ ಒಂದು ಫಂಕ್ಷನಾಲಿಟಿ ವರ್ಕ್ ಆಗಬೇಕು. ಸೊ ದಿಸ್ ಇಸ್ ಅ ಇ ಕಾಮರ್ಸ್ ಡೊಮೇನ್, ರೈಟ್. ಸೊ ನೀವು ಈಗ ಫ್ಲಿಪ್ಕಾರ್ಟ್ ಅಂತ ವೆಬ್ಸೈಟಲ್ಲಿ ಇಫ್ ಯು ಆರ್ ಟೆಸ್ಟಿಂಗ್ ದೀಸ್ ಥಿಂಗ್ಸ್ ಅಲ್ಲ, ಯು ನೋ ಹೌ ಅ ಇ ಕಾಮರ್ಸ್ ವೆಬ್ಸೈಟ್ ವರ್ಕ್ಸ್, ಏನೆಲ್ಲ ಟೆಸ್ಟ್ ಮಾಡಬೇಕು. ಸೊ ದ್ಯಾಟ್ ಇಸ್ ದ ಇಂಪಾರ್ಟೆನ್ಸ್, ರೈಟ್, ಆಫ್ ಟೆಸ್ಟರ್ಸ್. ಅದಕ್ಕೆ ಅವರು ದೇ ಗೋ ಇನ್ ಟು ಬಿಸ್ನೆಸ್ ಅನಾಲಿಸ್ಟ್ ರೋಲ್ ಇರ್ಬೋದು. ಒಂಥರ ಕಮ್ಯುನಿಕೇಶನ್ ಚೆನ್ನಾಗಿದ್ರೆ ಯು ಕಮ್ ಇನ್ ಬಿಟ್ವೀನ್ ದ ಡೆವಲಪರ್ ಆ್ಯಂಡ್ ದ ಕ್ಲೈಂಟ್ಸ್, ರೈಟ್. ಅಂಥದ್ದು ಬಿಸ್ನೆಸ್ ಅನಾಲಿಸ್ಟ್. ದೆನ್ ಯು ಕ್ಯಾನ್ ಆಲ್ವೇಸ್ ಬಿಕಮ್ ಅ ಟೆಸ್ಟ್ ಮ್ಯಾನೇಜರ್, ರೈಟ್. ಒಂದು ಟೆಸ್ಟಿಂಗ್ ಟೀಮನ್ನು ಹ್ಯಾಂಡಲ್ ಮಾಡ್ಬೋದು. ಇದ್ದಿದ್ರೆ ರಿಸರ್ಚ್ ಕೂಡ ಹೋಗ್ಬೋದು, ರೈಟ್. ಒನ್ ಆಫ್ ಅವರ್ ಗುಡ್ ಫ್ರೆಂಡ್ ಈಸ್ ಇಂಟು ರಿಸರ್ಚ್ ಇಂಟು ಟೆಸ್ಟಿಂಗ್. ಅವ್ರು ಏನು ಮಾಡ್ತಾರೆ ಅಂದರೆ ದೇ ಟೆಸ್ಟ್ ಇಂಟು ಈ ಮ್ಯಾನ್ಯಲ್ ಟೆಸ್ಟ್, ಹೊಸ ಫೀಲ್ಡ್ಸ್ ಬರ್ತಾ ಇದೆಯಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ನಿಮ್ಮ ಡೇಟಾ ಸೈನ್ಸಲ್ಲಿ ಹೊಸದು ಮೆಷಿನ್ ಲರ್ನಿಂಗ್ ಅಂಥದ್ದು. ಸೊ ನೌ ದೇ ಆರ್ ಇಂಟು ರಿಸರ್ಚಿಂಗ್ ಹೌ ಟು ಟೆಸ್ಟ್ ದೀಸ್ ನ್ಯೂ ಥಿಂಗ್ಸ್, ರೈಟ್. ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಅಪ್ಕಮಿಂಗ್ ಫೀಲ್ಡ್. ಸೊ ಆ ಫೀಲ್ಡಲ್ಲಿ ಹೇಗೆ ಟೆಸ್ಟ್ ಮಾಡ್ಬೋದು, ರೈಟ್. ಆಲ್ ದೋಸ್ ಆರ್, ಯು ಡೋಂಟ್ ಹ್ಯಾವ್ ಪೀಪಲ್ ಹೂ ಆರ್ ಸ್ಕಿಲ್ಡ್ ಇನಫ್. ಸೊ ನಿಮಗೆ ಅಲ್ಲಿ ಸ್ವಲ್ಪ ಗೊತ್ತಿದ್ರೆ, ರೈಟ್, ಹೇಗೆ ಟೆಸ್ಟ್ ಮಾಡೋದು, ಬಿಕಾಸ್ ಆಲ್ ದೋಸ್ ಆರ್ ಮೆಷಿನ್ ಲರ್ನಿಂಗ್ ಅಲ್ಲಿ ಹೇಗೆ ಟೆಸ್ಟ್ ಮಾಡ್ಬೋದು ಅಂತ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದೋಸ್ ಥಿಂಗ್ಸ್, ರೈಟ್, those are the upcoming jobs. Okay, so that's about testing. So Ganesh ಅವರು ಕೇಳಿದ್ರು, how can we test full web in very short time, right? So when you say web, I and think it as a website, right? So ಒಂದು ವೆಬ್ಸೈಟ್ ಅನ್ನ ಟೆಸ್ಟ್ ಮಾಡಲಿಕ್ಕೆ ಶಾರ್ಟ್ ಟೈಮ್ ಈಸ್ ರಿಲೇಟಿವ್. ಸೊ ನಾರ್ಮಲಿ ಏನಾಗ್ತದೆ, ದೀಸ್ ಆರ್ ಫುಲ್ ಫ್ಲೆಜ್ ವೆಬ್ಸೈಟ್ಸ್, ಆಯ್ತಾ. ಇಂತಹ ವೆಬ್ಸೈಟ್ಸ್ ಬಿಲ್ಡ್ ಮಾಡಲಿಕ್ಕೆ ಇಟ್ ಟೇಕ್ಸ್ ಇಯರ್ಸ್, ಬಿಕಾಸ್ ಇಷ್ಟೆಲ್ಲ ಫಂಕ್ಷನಾಲಿಟೀಸ್ ಇದೆ, ರೈಟ್. ಸೊ ಮೆನಿ ಥಿಂಗ್ಸ್. But say we are doing a duplicate copy, it takes at least months, right? ತಿಂಗಳುಗಟ್ಟಲೆ ಬೇಕು to test everything. And you should have a team. It's not like one guy doing, you should have a team. But at a high level you can test each and everything. But normally ಏನಾಗ್ತದೆ ಅಂದರೆ ಅದಕ್ಕೆ we have that agile methodology ಅಲ್ಲ, ಬಿಲ್ಡ್ ಮಾಡ್ತಿರುವಾಗಲೇ they test it, ರೈಟ್. ಇಷ್ಟು ಒಂದು ಫೀಚರನ್ನು ಬಿಲ್ಡ್ ಮಾಡುವಾಗಲೇ ಆ ಟೈಮಲ್ಲೇ ಅವರು ಬಿಲ್ಡ್ ಮಾಡಿ ಲಾಂಚ್ ಮಾಡ್ತಾರೆ, ರೈಟ್, ರಿಲೀಸ್ ಮಾಡ್ತಾರೆ ಟೆಸ್ಟಿಂಗಿಗೆ. and they test it in that week itself, 1 or 2 weeks. So that way it's not like once the full build ಆದ್ಮೇಲೆ we are testing. ಚಿಕ್ಕದು ಬಿಲ್ಡ್ ಡೆವಲಪರ್ಸ್ ಮಾಡಿ ರಿಲೀಸ್ ಮಾಡ್ತಾ ಇರ್ತಾರೆ, ಅದನ್ನು the testers will come and keep testing. Okay, so it takes time, right, to test all these things. Short time is, yeah, it's relative. So ಅದಕ್ಕೋಸ್ಕರ you have automation testing, but automation testing only comes after manual, ಆಯ್ತಾ. ಓನ್ಲಿ ಮ್ಯಾನ್ಯಲ್ ಟೆಸ್ಟ್ ಆದಮೇಲೆ ಆಟೋಮೇಷನ್, ಓಕೆ, ಇದೆಲ್ಲ ಟೆಸ್ಟ್ ಮಾಡಲಿಕ್ಕೆ ಇನ್ನೂ ಟೈಮ್ ತಗೋತಾ ಇದೆ, ಲೆಟ್ಸ್ ಟ್ರೈ ಟು ಆಟೋಮೇಟ್ ಅ ಪಾರ್ಟ್ ಆಫ್ ದಿಸ್ ಅಂತ ಹೇಳಿ ಮಾಡಿ. ಇಟ್ಸ್ ನಾಟ್ ಲೈಕ್ ನಾನು ವೆಬ್ಸೈಟ್ ಬಿಲ್ಡ್ ಮಾಡುವಾಗಲೇ ವಿ ರೈಟ್ ಆಟೋಮೇಷನ್ ಸ್ಕ್ರಿಪ್ಟ್ಸ್. ಇಟ್ ಡಸಂಟ್ ಹ್ಯಾಪನ್ ಲೈಕ್ ದಟ್ ನಾರ್ಮಲಿ, ರೈಟ್. ಫಸ್ಟ್ ಮ್ಯಾನ್ಯಲಿ ಟೆಸ್ಟ್ ಮಾಡ್ತಾರೆ, ಬಿಕಾಸ್ ನೋ ಒನ್ ಕ್ಯಾನ್ ರೀಪ್ಲೇಸ್ ಹ್ಯೂಮನ್ ಬ್ರೈನ್, ರೈಟ್. ಅದಾದಮೇಲೆ ಯು ಸ್ಲೋಲಿ ಆಟೋಮೇಟ್ ಥಿಂಗ್ಸ್. ಓಕೆ, ಸೊ ದ್ಯಾಟ್ಸ್ ಅಬೌಟ್ the skills required, right? Communication should be very important. Communication ಅಂದರೆ ಇಂಗ್ಲೀಷ್ ಅಲ್ಲ, ಕಮ್ಯುನಿಕೇಷನ್ ಇಸ್ ನಿಮಗೆ ಏನು ಅರ್ಥ ಆಗಿದೆ ಇನ್ನೊಬ್ಬನಿಗೆ ಹೇಳುವಂಥ ಕೆಪಾಸಿಟಿ ಇರಬೇಕು, ಯಾವುದೇ ಭಾಷೆಯಲ್ಲಿ ಮಾತಾಡಿ. ಬಟ್ ಯು ಶುಡ್ ನೋ ಹೌ ಟು ಕಮ್ಯುನಿಕೇಟ್. ಅಂದರೆ ನೀವು ನಿಮಗೆ ಅರ್ಥ ಆಗಿರುವಂಥದ್ದು, ಸೇ ನನಗೆ ಇದು ಹೇಗೆ ವರ್ಕ್ ಆಗ್ತದೆ ಅಂತ ಗೊತ್ತಿದ್ರೆ ಐ ಹ್ಯಾವ್ ಟು ಟೆಲ್ ಇಟ್ ಟು ಸಮನ್ ಎಲ್ಸ್. ಓಕೆ, ನೀನು ಇಲ್ಲಿ ಕ್ಲಿಕ್ ಮಾಡಿದರೆ ಈ ಎರರ್ ಬರ್ತಾ ಇದೆ, ಇಲ್ಲಿ ಈ ಇಶ್ಯೂ ಬರ್ತಾ ಇದೆ, ಯು ಹ್ಯಾವ್ ಟು ಟೆಲ್ ದ ಡೆವಲಪರ್, ರೈಟ್. ಓಕೆ, ನಾನು ಇಲ್ಲಿ ಕ್ಲಿಕ್ ಮಾಡಿದರೆ ಈ ಇಶ್ಯೂ ಬರ್ತಾ ಇದೆ, ಅಥವಾ ನಾನು ಈ ಬ್ರೌಸರಲ್ಲಿ ಈ ವರ್ಷನ್, ರೈಟ್, ಕ್ರೋಮಲ್ಲಿ ಕೂಡ ವರ್ಷನ್ಸ್ ಇದೆ, ಈ ವರ್ಷನ್ ನಾನು ಕ್ಲಿಕ್ ಮಾಡಿದಾಗ ಈ ಎರರ್ ಬರ್ತಾ ಇದೆ, ರೈಟ್. ಯು ಶುಡ್ ಬಿ ಗುಡ್ ಎಟ್ ಕಮ್ಯುನಿಕೇಟಿಂಗ್ ಆ್ಯಂಡ್ ಯು ಶುಡಂಟ್ ಫೈಟ್ ವಿತ್ ದ ಡೆವಲಪರ್ಸ್, ಆಲ್ ದೋಸ್ ಥಿಂಗ್ಸ್, ರೈಟ್. ಕೆಲವು ಏನಾಗ್ತದೆ, ನಮ್ಮ ಕಂಪ್ಯೂಟರಲ್ಲಿ ಲ್ಯಾಪ್ಟಾಪಲ್ಲಿ ಎರರ್ ಬರ್ತಾ ಇರ್ತದೆ, ಡೆವಲಪರ್ ವಿಲ್ ಸೇ ಓಕೆ ನನ್ನಲ್ಲಿ ಬರ್ತಾ ಇಲ್ಲ. ಸೊ ಕಮ್ಯುನಿಕೇಷನ್ ಇಸ್ ದಟ್ ಇಸ್ ವೇರ್ ಕಮ್ಯುನಿಕೇಷನ್ ಕಮ್ಸ್ ಇನ್ ಟು ಪಿಕ್ಚರ್, ರೈಟ್. ಡೋಂಟ್ ಫೈಟ್ ವಿತ್ ದ ಡೆವಲಪರ್ಸ್, ಯು ಹ್ಯಾವ್ ಟು ಪ್ರೊಫೆಷ್ನಲಿ ಹೇಳಬೇಕು ಅವರಿಗೆ, ಓಕೆ ಇಲ್ಲಿ ಸಿನಾರಿಯೋ ಅಲ್ಲಿ ಕ್ಲಿಯರ್ ಆಗಿ ಈ ಸಿಚುವೇಶನ್ ಇರುವಾಗ ಎರರ್ ಬರ್ತಾ ಇದೆ, ಈ ಬ್ರೌಸರಲ್ಲಿ ಅಥವಾ ಫೈರ್ಫಾಕ್ಸಲ್ಲಿ ಬರ್ತಾ ಇದೆ, ಫೋನಲ್ಲಿ ಬರ್ತಾ ಇದೆ. ಸೊ ದಟ್ ಈಸ್ ವೇರ್ ಕಮ್ಯುನಿಕೇಷನ್ ಕಮ್ಸ್. ರಿಟರ್ನ್ ಕಮ್ಯುನಿಕೇಷನ್ ಇರ್ಬೋದು, ಮಾತಾಡೋದು ಇರ್ಬೋದು, ಆಲ್ ದೋಸ್ ಥಿಂಗ್ಸ್. ಸೊ ದಟ್ಸ್ ಅಬೌಟ್
the skills required for a good test.